ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ರಿ ನೀವು ಅಕ್ಕ ತಂಗಿ ಯಾವಾಗಲೂ ಗಾಬರಿಲೇ ಇರ್ತೀರಲ್ಲ? ಹಲೋ ರೀ ಮತ್ತೆ ಕರಿತಿದ್ದೀರಾ? ಫೈಟ್ ಬೇಗ ಮುಗಿದ್ರೆ ಮಜಾ ಇರಲ್ಲ ಸರ್. ಓಡ್ ಬಾರೋ ಸರ್ ಹತ್ರ ಬನ್ನಿ ಸರ್ ಅಂತ ಇತ್ತು. ಡಾಕ್ಟ್ರೆ ಕ್ಷಮಿಸ್ಬಿಡಿ ಡಾಕ್ಟ್ರೆ, ಇನ್ಮೇಲೆ ಅವರೇ ಆರ್ಡರ್ ಕೊಟ್ಟರು ಇಂಥ ಮಾಲ್ನ ಸಪ್ಲೈ ಮಾಡಲ್ಲ ಡಾಕ್ಟ್ರೆ. ಅವ್ರೆ ಅಂದ್ರೆ ನಯನತಾರ ಮೇಡಮ್. ಅವ್ನು ಯಾಕೆ ಅತ್ತೆ ಹೆಸರೇ ಹೇಳ್ದ? ಅವನ ಉದ್ದೇಶ ಏನಾಗಿರ್ಬೋದು? ಅತ್ತೆ ಅಂತೂ ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ. ನಿಧಿಯವ್ರು ಹೇಳ್ದಾಗೆ ನನ್ನ ಗಮನಕ್ಕೆ ಬರದೆ ಏನೇನೋ ನಡೀತಿರೋದಂತೂ ಸತ್ಯ. ನನಗೆ ಗೊತ್ತಿಲ್ಲದೆ ನಮ್ಮ ಹಾಸ್ಪಿಟಲಲ್ಲಿ ಕಳ್ಳಾಟ ಆಡ್ತಿದ್ಯಾ? ಎಷ್ಟೋ ಧೈರ್ಯ ನಿನ್ಗೆ? ಕ್ಷಮಿಸ್ಬಿಡಿ ಮೇಡಮ್, ಏನೋ ಗೊತ್ತಿಲ್ಲದೆ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ. ತಿನ್ನೋ ಅನ್ನಕ್ಕೆ ವಿಷ ಬೆರೆಸೋ ಕೆಲಸ ಮಾಡೋರ್ಗೆ ಕ್ಷಮೆ ಬೇರೆ. ಇನ್ಮೇಲೆ ನಿನ್ ಮುಖ ತೋರಿಸ್ಬೇಡ, ಹೋಗೋ ಇಲ್ಲಿಂದ. ನೋಡು ಕರ್ಣ, ನನ್ನ ಗಮನಕ್ಕೆ ಬರ್ದೆ ನಮ್ಮ ಹಾಸ್ಪಿಟಲಲ್ಲಿ ಎಂತೆಂಥ ಕೆಲಸಗಳಾಗ್ತಿದೆ. ಹಾಸ್ಪಿಟಲ್ ಫುಡ್ಡಲ್ಲಿ ಪಾಯ್ಸನ್ ಇದೆ ಅಂತ ಗೊತ್ತಾದ ಮೇಲೆ ಅದನ್ನು ತಿನ್ನೋ ಪೇಷಂಟ್ಸ್ ಬಗ್ಗೆ ನೆನೆಸ್ಕೊಂಡು ನಂಗೆ ತುಂಬ ಸಂಕಟ ಆಗ್ತಿದೆ. ಕರ್ಣ, ಇನ್ನೂ ತಡ ಮಾಡೋದು ಬೇಡ. ಇವ್ನ ಲೈಸೆನ್ಸ್ನ ತಕ್ಷಣ ಕ್ಯಾನ್ಸಲ್ ಮಾಡಿಸಿ. ಈ ಅಮ್ಮ ಏನಪ್ಪ ಇಂಥ ಡಬಲ್ ಗೇಮು? ಇವನ್ನ ನಂಬಿ ಕ್ಯಾಂಟೀನ್ ಇನ್ಚಾರ್ಜ್ ಕೊಟ್ಟಿದ್ದಕ್ಕೆ ನನಗೆ ಕೆಟ್ಟ ಹೆಸರು. ಎಲ್ಲರೂ ಏನು ಅನ್ಕೋತಾರೆ ಹೇಳು? ಲೋ ಕ್ವಾಲಿಟಿ ಫುಡ್ ಕೊಟ್ಟು ತಾರಾ ಲಾಭ ಮಾಡ್ತಿದ್ದಾಳೆ ಅನ್ಸಲ್ವಾ? ನಾನು ಅಂಥವಳ? ತಲೆ ಕೆಡ್ಸ್ಕೊಬಿಡಿ ಅತ್ತೆ, ಇನ್ ಮುಂದೆ ಇಂಥದಕ್ಕೆ ಅವಕಾಶ ಮಾಡ್ಕೊಡಲ್ಲ. ಇನ್ನು ಮುಂದೆ ಕರ್ಣ ನೋಡ್ಕೋತಾನೆ ಎಲ್ಲಾನು. ನಿನ್ನ ಆಟ ಅಲ್ಲಿ ನಡೆಯಲ್ಲ. ಅತ್ತೆ, ನಿಧಿಯಿಂದನೇ ಈ ಸ್ಕ್ಯಾಮ್ ಬಗ್ಗೆ ಗೊತ್ತಾಗಿದ್ದು. ಇಲ್ಲ ಅಂದಿದ್ರೆ ಎಷ್ಟೋ ಪೇಷಂಟ್ ಹೆಲ್ತ್ ಅಪ್ಸೆಟ್ ಆಗ್ತಿತ್ತು. ಗುಡ್ ಜಾಬ್ ನಿಧಿ, ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ. ಗುಡ್ ಲಕ್ ಟು ಯು. ಥ್ಯಾಂಕ್ ಯು ಮ್ಯಾಮ್. ಒಂದು 10 ನಿಮಿಷ ಕ್ಯಾಂಟೀನ್ ಹತ್ರ ಹೋಗಿ ಬರ್ತೀನಿ. ದಯವಿಟ್ಟು ಕ್ಷಮಿಸಿ, ಯಾರು ಈ ಊಟ ಮಾಡೋದು ಬೇಡ. ನಿಮ್ಮೆಲ್ಲರಿಗೂ ಒಂದು 15 ನಿಮಿಷ ಪೇಷನ್ಸ್ ಇದೆ ಅಂದ್ರೆ ನಾವು ಬೇರೆ ಊಟ ರೆಡಿ ಮಾಡಿಸ್ತೀವಿ. ಅಂಡ್ ವಿ ಪ್ರಾಮಿಸ್ ನಾಳೆಯಿಂದ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ನಾವು ವೆಂಡರ್ನ ಚೇಂಜ್ ಮಾಡ್ತಾ ಇದ್ದೀವಿ. ಸರ್, 15 ನಿಮಿಷದಲ್ಲಿ ಅಡ್ಗೆ ರೆಡಿ ಆಗುತ್ತೆ ಅಂದ್ರಲ್ಲ, ಯಾರು ಅಡ್ಗೆ ಮಾಡ್ತಾರೆ ಸರ್? ಇನ್ಯಾರು? ನಾನೇ. ನಾನು ನಿಮ್ ಜೊತೆ ಜಾಯ್ನ್ ಆಗ್ಬೋದಾ? ಸರ್ರು ಮೇಡಮ್ ಕಿಚನ್ಗೆ ಎಂಟ್ರಿ ಕೊಟ್ರು ಅಂದ್ರೆ ನಾಳ ಮಹಾರಾಜ್ನು ಕೂಡ ಮಂಡಿ ಹೊರ್ಕೊತ್ಕೋಬೇಕು.
ಥ್ಯಾಂಕ್ ಯು ಸೋ ಮಚ್. ನೀವು ಬರೀ ಹಾಸ್ಪಿಟಲ್ ಮರ್ಯಾದೆ ಅಷ್ಟೇ ಅಲ್ಲ, ಎಷ್ಟೋ ಪೇಷಂಟ್ ಆರೋಗ್ಯ ಕಾಪಾಡಿದ್ದೀರಾ. ಇದ್ರಲ್ಲಿ ನನ್ನ ಗ್ರೇಟ್ನೆಸ್ ಏನ್ ಬಂತು ಸರ್? ನನ್ನ ಕಣ್ಣು ಕಾಣಿಸಿದ್ದು ಹೇಳಿದ್ದೀನಿ ಅಷ್ಟೇ. ಅದು ನಿಮ್ಮ ದೊಡ್ಡ ಗುಣ ಅಷ್ಟೇ. ಅದನ್ನ ಹೇಳ್ತಾರಲ್ಲ, ತಿನ್ನೋ ಪ್ರತಿ ತುತ್ತಲು ತಿನ್ನೋರ್ ಹೆಸರು ಬರ್ದಿರುತ್ತೆ ಅಂತ. ಇವತ್ತು ತಿಂತಿರೋ ಪ್ರತಿ ತುತ್ತಲು ನಿಮ್ಮ ಹೆಸರು ಬರ್ತಿದೆ. ನೀವು ಮಾಡಿರೋ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಇನ್ನು ಮುಂದೆ ನಿಮ್ಗೆ ಯಾವುದೇ ಸಹಾಯ ಬೇಕಿದ್ರೆ ಸಂಕೋಚ ಇಲ್ಲದೆ ಕೇಳಿ, ನಾನು ಇಲ್ಲ ಅಂತ ಹೇಳಲ್ಲ. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್. ಹೇಳಿದ್ನಲ್ಲ ತೇಜಸ್, ಅಲ್ಲಿಗೆ ಡೈರೆಕ್ಟಾಗಿ ಬಾ ಅಂತ. 8 o'clock ಇಲ್ಲಿಗೆ ಬಂದು ಸ್ಟ್ರೈನ್ ಮಾಡ್ಕೋಬೇಡ. ಆ ಉಸಿರು ಒಳಗೆ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಯಾವ ರೀಸನ್ ಕೊಟ್ಟು ಕ್ಯಾನ್ಸಲ್ ಮಾಡ್ತಾನೋ ಏನೋ. ಅಕ್ಕ 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 ಕರ್ಣ ಸರ್ನ ಮೀಟ್ ಮಾಡಕ್ಕೆ ಹೋಗ್ತಿದ್ಯಾ? ನಾನು ಬರ್ತೀನಿ ಕಣೆ. ನಾನು ಹೋಗ್ತಾ ಇದ್ದೀನಲ್ಲ, ಸುಮ್ಮನೆ ನೀನು ಯಾಕೆ ಬಂದು ಟೈಮ್ ವೇಸ್ಟ್ ಮಾಡ್ಕೋತೀಯಾ? ಅಕ್ಕ ನೀನೇ ಯೋಚನೆ ಮಾಡು. ನೀನೊಂದು ಹೇಳಿದ್ರೆ ಅವರೊಂದು ಹೇಳ್ತಾರೆ, ಅದಕ್ಕೆ ನೀನು ರಾಂಗ್ ಆಗೋದು ಇದೆಲ್ಲ ಬೇಕಾ ಹೇಳು? ಆದರೆ ನಾನು ನಿನ್ನ ಜೊತೆಗೆ ಬಂದರೆ ನಿನಗೇನು ಬೇಕು ಏನು ಬೇಡ ಅಂತ ಕರೆಕ್ಟಾಗಿ ಕರ್ಣ ಸರ್ಗೆ ಹೇಳಿ ಕನ್ವಿನ್ಸ್ ಮಾಡ್ತೀನಿ. ನಿನಗೆ ಕಷ್ಟ ತಪ್ಪುತ್ತೆ. ನಾನು ಬರಬೇಕಾ ಬೇಡವಾ ಅನ್ನೋದು ನೀನೇ ಯೋಚನೆ ಮಾಡಿ ಹೇಳು. ನೀನು ಬಾ ಅಂದರೆ ಬರ್ತೀನಿ, ಬೇಡ ಅಂದರೆ ಬರೋದಿಲ್ಲ. ನಿಂಗೆ ಕಿರಿಕಿರಿ ಆಗಬಾರ್ದು ಅಷ್ಟೇ. ನಂಗೆ ತುಂಬ ಓದೋದಿದೆಯಪ್ಪ. ಏನು ಅಕ್ಕ ಕರಿತಾನೆ ಇಲ್ವಲ್ಲ? ಇವತ್ತು ಕರ್ಣ ಸರ್ನ ಮೀಟ್ ಮಾಡೋದು ಅಷ್ಟೇ ಅಲ್ವಾ? ಬೆಡ್ಲಕ್ ನಿಧಿ, ಬೆಡ್ಲಕ್. ನೀನು ಹೇಳೋದು ಕರೆಕ್ಟೇ ಕಣೆ. ಅವನ ಹತ್ರ ಮಾತಾಡಕ್ಕೆ ನನಗಂತೂ ಪೇಷನ್ಸ್ ಇಲ್ಲ.